ಒಂದು 20-25 ಬೀನ್ಸ್ ಇರ್ಬೋದು. ಇದು ಒಂದು ಬೀಟ್ರೂಟು, ಇದು ಒಂದು ದೊಡ್ಡ ಸೈಜಿಂದ ಕ್ಯಾರೆಟು. ಇದನ್ನು ನಾನು ಸಾಗು ಮಾಡ್ತೀನಿ. ಇದು ಚಟ್ನಿಗೆ ಟೊಮೊಟೊ, ಇದು ಒಂದು ಟೊಮೊಟೊ ಹೆಚ್ಚಿದ್ದೀನಿ ಸಾಗು ಮಾಡಲಿಕ್ಕೆ. ಇದು ಒಂದು ದೊಡ್ಡ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇದನ್ನು ನಾನು ಸಾಗು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ ಕಾಳು, ಜೀರಿಗೆ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಳ್ತೀನಿ, ಅಷ್ಟು ಸೇರಿಸ್ಕೊಳ್ತಿದ್ದೀನಿ. ಬೀಟ್ರೂಟ್ನ ಸೇರಿಸ್ಕೊಳ್ಳೋಣ. ಆಮೇಲೆ ಬೀಟ್ರೂಟ್ ಸೇರಿಸ್ಕೊಳ್ಳೋಣ. ಆಮೇಲೆ ಕ್ಯಾರೆಟ್ನ ಸಹ ಸೇರಿಸ್ಕೊಂಡ್ಬಿಡೋಣ. ಹೆಚ್ಚಿಟ್ಟು ಒಂದು ಟೊಮೊಟೊ ಇದಕ್ಕೆ ಸೇರಿಸ್ಕೊಳ್ತೀವಿ. ಒಂದು ಕಪ್ ಬೇಳೆ ತಗೊಂಡಿದ್ದೀನಿ. 2 ಸಲ ಕ್ಲೀನಾಗಿ ಹೋಗಿರೋ ಬೇಳೆನ ಇದಕ್ಕೆ ಸೇರಿಸ್ಕೊಳ್ತೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸಿ ಮಾಡ್ತೀನಿ. ಒಂದು ಸ್ಪೂನ್ ಖಾರ ಪುಡಿ ಸೇರಿಸ್ಕೊಳ್ತೀನಿ. ಸ್ವಲ್ಪ ಒಂದು 1.5 ಮಸಾಲೆ ಪುಡಿ ಹಾಕ್ಕೊಳ್ತೀನಿ. ಗರಂ ಮಸಾಲ ಪುಡಿ ಇದು. ಇದನ್ನು ಒಂದು ಲೋಟದಷ್ಟು, ಅಳತೆ ಲೋಟದಲ್ಲಿ 1 ಲೋಟದಷ್ಟು ನೀರು ಸೇರಿಸ್ಕೊಳ್ತೀನಿ. 2 ಲೋಟ ನೀರು ಸೇರಿಸ್ಕೊಳ್ತೀನಿ. ಕ್ಯಾಪ್ ಹಾಕ್ಕೊಳ್ತೀನಿ. 2 ವಿಜಲ್ ಬಂದ ನಂತರ ಕೊಬ್ಬರಿ ಮಸಾಲೆ ಸೇರಿಸ್ಕೊಳ್ತಿದ್ದೀನಿ. ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ ಇದೆಲ್ಲ ಮಿಕ್ಸಿ ಮಾಡಿರೋದನ್ನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಈಗ ಸಾಗು ರೆಡಿ ಆಯಿತು. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಪೂರಿ ಜೊತೆ ಸಾಗು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ.